ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಅಪ್ಲಿಕೇಶನ್ ನೇಮ್ ಬಂದು ಎಂ ರಿವಾರ್ಡ್ ಅಂತ ಹೇಳಿ. ಅಪ್ಲಿಕೇಶನ್ ನೇಮ್ ಅನ್ನ ನೀವು ಕೇಳಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ರನ್ ಮಾಡೋದು, ಏನು ಎತ್ತ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ಅರ್ನ್ ಮಾಡಿದಂತ ಪ್ರೂಫ್ ಸಹ ತೋರಿಸ್ತೀನಿ. ನಾನು ಅರ್ನ್ ಮಾಡಿ ಈ ಒಂದು ಅಪ್ಲಿಕೇಶನ್ ನನಗೆ ವಿಡ್ರಾವಲ್ ಬಂದ ನಂತರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಅದರ ಪ್ರೂಫ್ ಸಹ ನಾನು ಸೈಡ್ ಹಾಕ್ತೀನಿ, ನೋಡ್ತಾ ಇರ್ಬೋದು ನೀವು. ಇದೇ ರೀತಿ ನೀವು ಸಹ ಅರ್ನ್ ಮಾಡಿ ಅಂತ ಹೇಳ್ತೀನಿ. ಯಾವ ರೀತಿ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಅಪ್ಲಿಕೇಶನ್ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಜಿಮೇಲ್ ಹಾಕಿ ಸೈನ್ ಅಪ್ ಆದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಗೈಸ್ ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ಓಪನ್ ಮಾಡೋದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂತಂದ್ರೆ ನೀವೇ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಮೊದಲನೇದಾಗಿ ಪ್ಲೇ ಟೈಮ್ಸ್ ಗೇಮ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ 284 ಟೋಟಲ್ ಕೈನ್ಸ್ ಅಂತ ಹಾಕಿದೆ. ಪರ್ ಮಿನಿಟ್ ಗೆ 4 ಕೈನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ಯಾಂಡಿ ಕ್ರಶ್ ಗೇಮ್ ಮಾಡೋದ್ರಿಂದ ನಮಗೆ ಪ್ರತಿ ಮಿನಿಟ್ಗೂ ಸಹ 4 ಕೈನ್ಸ್ ಅನ್ನೋದು ಬಂದು ನಮ್ಮ ಒಂದು ವ್ಯಾಲೆಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ವಿತಿನ್ ಸೆಕೆಂಡ್ ಅಲ್ಲಿ ಬಂದು ಆಡ್ ಆಗುತ್ತೆ. ಪ್ರತಿ ನಿಮಿಷಕ್ಕೂ 4 ಕೈನ್ಸ್ ಅನ್ನೋದು ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ನಾವು ಗೇಮ್ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಟೋಟಲ್ ಆಗಿ ಈ ಒಂದು ಆಪ್ ನಲ್ಲಿ ನಾವು 284 ಕೈನ್ಸ್ ಅನ್ನ ಅರ್ನ್ ಮಾಡಬಹುದು ಅಂತ ಅವರೇ ಇಲ್ಲಿ ಹಾಕಿದ್ದಾರೆ ಗೈಸ್, ನೋಡ್ತಾ ಇರ್ಬೋದು. ನಂತರ ತಿರ್ಗಿ ಕೆಳಗಡೆ ಹೋದ್ರೆ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಚಾಟ್ ಮಾಡೋದ್ರಿಂದ ನಮ್ಗೆ 407 ಕೈನ್ಸ್ ಟೋಟಲ್ ಆಗಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಪರ್ ಮಿನಿಟ್ ಗೆ 6 ಕೈನ್ಸ್ ಸಿಗುತ್ತೆ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಗೈಸ್. ಇದೇ ರೀತಿ ಈ ಒಂದು ಅಪ್ಲಿಕೇಶನ್ ಗಳನ್ನ ಇಲ್ಲಿ ಪ್ಲೇ ನಾವು ಅಂತಿದ್ದೀರಾ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಗೆ ಕರ್ಕೋಗುತ್ತೆ. ಈ ಒಂದು ಪ್ಲೇ ಸ್ಟೋರ್ ನಿಂದ ನಾವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಈ ಒಂದು ಗೇಮ್ ಅನ್ನ ಆಡೋದ್ರಿಂದ ಪರ್ ಮಿನಿಟ್ ಗೆ 4 ಕೈನ್ಸ್ ಅನ್ನೋದು ಬಂದು ನಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಅರ್ನ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡ್ತಾ ಇರ್ಬೋದು ಗೈಸ್. ಬ್ಯಾಕ್ ಬಂದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ತಿರ್ಗಾ ಬ್ಯಾಕ್ ಬಂದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೂಡೋ ಗೇಮ್ ಮಾಡೋ ಸಹ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವ ರೀತಿ ಅದು ಅಂತಂದ್ರೆ ಇಲ್ಲೇ ನೋಡ್ತಾ ಇರ್ಬೋದು ಲೂಡೋ ಬೆಟಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯಾವ ರೀತಿ ಅರ್ನ್ ಮಾಡೋದಂದ್ರೆ ಇಲ್ಲಿ ನಾವು ಅಮೌಂಟ್ ಅನ್ನ ಹಾಕೋಂಗಿಲ್ಲ ಗೈಸ್. ಇಲ್ಲೇ ಇರುವಂತ ಕೈನ್ಸ್ ಅನ್ನ ಬಳಸ್ಕೊಂಡು ನಾವು ಇನ್ನೂ ಹೆಚ್ಚು ಕೈನ್ಸ್ ಅನ್ನ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು 10 ಕೈನ್ ಹಾಕೊಂಡು ನಮ್ಗೆ 25 ಕೈನು ವಿನ್ ಆದ್ರೆ ಬರುತ್ತೆ ಅಂತಾನೆ ಹೇಳ್ಬೋದು ಗೈಸ್. ನಂತರ 55 ಕೈನ್ ಹಾಕೊಂಡ್ರೆ ನಮ್ಗೆ 100 ಕೈನು ರಿಟರ್ನ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಒಂದು ಜೊತೆಗೆ ನಮ್ಮ ಆಪೋನೆಂಟ್ ಸಹ ಇರ್ತಾನೆ. ಯಾರು ವಿನ್ ಆಗ್ತಾರೋ ಅವ್ರಿಗೆ ಕೈನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೂಡೋ ಗೇಮ್ ಮಾಡೋ ಸಹ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು. ನಂತರ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ರೆಫರ್ ಅಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಗೆ ನಿಮ್ಮ ಲಿಂಕ್ ಥ್ರೂ ಯಾರ ನಿಮ್ಮ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಗೆ ಬಂದ್ರು ಅಂತಂದ್ರೆ ನಿಮ್ಗೆ 250 ಕೈನ್ಸ್ ಅನ್ನೋದು ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಮತ್ತೆ ಅವರು ಏನ್ ಅರ್ನ್ ಮಾಡ್ತಾರ ಅದರ 10% ಕಮಿಷನ್ ಅನ್ನೋದು ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಒಂದು ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡು ಇದನ್ನ ವಾಟ್ಸ್ಆಪ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಿ ಬೇಕಾದ್ರೆ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡ್ಬೋದು. ಅವರು ನಿಮ್ಮ ಲಿಂಕ್ ಥ್ರೂ ಈ ಒಂದು ಅಪ್ಲಿಕೇಶನ್ ಗೆ ಬಂದ್ರು ಅಂದ್ರೆ ಇನ್ಸ್ಟೆಂಟ್ ಆಗಿ 250 ಕೈನ್ಸ್ ಅನ್ನೋದು ಆಡ್ ಆಗುತ್ತೆ. ಮತ್ತೆ ಅವ್ರು ಏನ್ ಅರ್ನ್ ಮಾಡ್ತಾರೋ ಅದ್ರ 10% ಕಮಿಷನ್ ಅನ್ನೋದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಗೈಸ್. ನಂತರ ಇಲ್ಲಿ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಆಪ್ ಟಾಸ್ಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಅರ್ನ್ ಕೈನ್ಸ್ ಅಂತ ಅಂದ್ಬಿಟ್ಟು ಗೈಸ್. ಎಷ್ಟು ಕೈನ್ಸ್ ಇದೆ ಅಂದ್ರೆ ಈ ಒಂದು ಆಪ್ಷನ್ ಬಳಸ್ಕೊಂಡು ನಾವು ಸಕ್ಕದ ಕೈನ್ಸ್ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು 65,000 ಗಂಟೆ ಕೈನ್ಸ್ ಅರ್ನ್ ಮಾಡ್ಬೋದು. ಮತ್ತೆ 6,000 ಮತ್ತೆ 70,000 ಕೈನ್ಸ್. ಇದೇ ರೀತಿ ಸಾಕಷ್ಟು ಕೈನ್ಸ್ ಈ ಒಂದು ಆಪ್ಷನ್ ಮುಖಾಂತರ ನಾವು ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು. ಈಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇದರಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೆನ್ಷನ್ ಮಾಡಿರ್ತಾರೆ. ಡೌನ್ಲೋಡ್ ದ ಗೇಮ್ ಕಂಪ್ಲೀಟ್ ಟಾಸ್ಕ್ ಟು ಗೆಟ್ ರಿವಾರ್ಡ್ ಅಂತ ಹೇಳ್ಬಿಟ್ಟು, ಮತ್ತೆ ನೆಕ್ಸ್ಟ್ 2ನೇದಾಗಿ ಬಂದ್ಬಿಟ್ಟು ಮೋಸ್ಟ್ ಬಿ ಅ ನ್ಯೂ ಯೂಸರ್ ಟು ಫುಲ್ ಎಂಜಾಯ್ ದ ರಿವಾರ್ಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ನ್ಯೂ ಯೂಸರ್ಸ್ ಮಾತ್ರ ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ ಹಾಕಿದ್ದಾರೆ. ಇದೇ ರೀತಿ ಸ್ಟೆಪ್ಸ್ ಹಾಕಿರ್ತಾರೆ. ನೋಡ್ತಾ ಇರ್ಬೋದು ಡೇ 30 ಅಂತಂದ್ರೆ 13 ಡೇಸ್ ಗಂಟ ನೀವು ಈ ಒಂದು ಆಪ್ ನ ಯೂಸ್ ಮಾಡ್ಬೇಕಾಗುತ್ತೆ. ಯೂಸ್ ಮಾಡಿದ್ರೆ ನಿಮ್ಗೆ ಬಂದು ಟೋಟಲ್ ಆಗಿ ಕೈನ್ಸ್ 6,165 ಕೈನ್ಸ್ ಅನ್ನೋದು ಬಂದು ಇನ್ಸ್ಟೆಂಟ್ ಆಗಿ ನಿಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ಅರ್ನ್ ಅಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಇಲ್ಲಿ ಕೆಳಗಡೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ
ಪ್ಲೇ ಸ್ಟೋರ್ಗೆ ಕರ್ಕೊ ಹೋಗುತ್ತೆ. ಇಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡಿ 13 ಡೇಸ್ ಗಂಟ ನಿಮ್ಗೆ ಆಡಿದ್ರೆ ಆ ಒಂದು 6165 ಕೈನ್ಸ್ ಏನಿತ್ತು ಅದು ಇನ್ಸ್ಟೆಂಟ್ ಆಗಿ ಬಂದು ನಿಮ್ಮ ಒಂದು ವ್ಯಾಲೆಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನಂತರ ತಿರ್ಗಾ ಸರ್ವೆ ಆಫರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಸರ್ವೆ ಆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸರ್ವೇಸ್ ಗಳು ಕಾಣಿಸ್ತವೆ. ಈ ಒಂದು ಸರ್ವೇಸ್ ಮೇಲೆ ಸ್ಟಾರ್ಟ್ ಅನ್ನೋ ಆಪ್ಷನ್ ಮಾಡಿದ್ರೆ ಒಂದು ಸರ್ವೆ ಇರುವಂತ ವೆಬ್ಸೈಟ್ ಗೆ ಕರ್ಕೊ ಹೋಗುತ್ತೆ. ಅಲ್ಲಿ ಸರ್ವೆನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಕೈನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು. ನಂತರ ಬ್ಯಾಕ್ ಬಂದ್ರೆ ಇಲ್ಲಿ ವಾಚ್ ವಿಡಿಯೋ ಅಂತಿದೆ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ನೀವು ವಿಡಿಯೋ ನೋಡು ಸಹ ಕೈನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು ವಾಚ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇದೇ ರೀತಿ ಒಂದು ಆಡ್ ಶೋ ಆಗುತ್ತೆ. ಈ ಆಡ್ಸ್ ನೋಡೋದ್ರ ಮುಖಾಂತರ ಸಕ್ಕದಾಯನೆ ಕೈನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು ಯು ಅರ್ನ್ 5 ಕೈನ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ನೋಡೋ ನಿಮ್ಗೆ 5 ಕೈನ್ಸ್ ಅನ್ನೋದು ಇನ್ಸ್ಟೆಂಟ್ ಆಗಿ ಬಂದು ನಿಮ್ಮ ಒಂದು ವ್ಯಾಲೆಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ವಿಡಿಯೋಗಳನ್ನ ನೋಡ್ತಾ ಕೈನ್ಸ್ ಅನ್ನ ಅರ್ನಿಂಗ್ ಮಾಡಿ ಅಂತ ಹೇಳ್ತೀನಿ ಗೈಸ್. ನಂತರ ಡೈಲಿ ಲೀಡರ್ ಬೋರ್ಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈಲಿ ಅಂದ್ರೆ ಪ್ರತಿದಿನ ಸಹ ಹೆಚ್ಚು ಈ ಒಂದು ಅಪ್ಲಿಕೇಶನ್ ಕೈನ್ಸ್ ಅನ್ನ ಅರ್ನ್ ಮಾಡಿದ್ರೆ ಲೀಡರ್ ಬೋರ್ಡ್ ನಲ್ಲಿ ಬರುವಂತ ಸಾಧ್ಯತೆ ಇದೆ. ಲೀಡರ್ ಬೋರ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಲೀಡರ್ ಬೋರ್ಡ್ ನಲ್ಲಿ ಯಾರು ಫಸ್ಟ್ ಪ್ರೈಸ್ ಅಥವಾ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಬರ್ತಾರೆ ಅವರಿಗೆ 10,000 ಕೈನ್ಸ್ ಅನ್ನೋದು ಇನ್ಸ್ಟೆಂಟ್ ಆಗಿ ಅವರ ಒಂದು ವ್ಯಾಲೆಟ್ಗೆ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಪ್ರತಿದಿನ ಲೀಡರ್ ಬೋರ್ಡ್ ನಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕೈನ್ಸ್ ಅನ್ನೋದು ಬಂದು 10,000 ಕೈನ್ಸ್ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಸಾಕಷ್ಟು ಕೈನ್ಸ್ ಅನ್ನ ಅರ್ನ್ ಮಾಡಿದ್ರೆ ನೀವು ಸಹ ಲೀಡರ್ ಬೋರ್ಡ್ ನಲ್ಲಿ ಬರ್ತೀರಾ ಅಂತ ಹೇಳ್ತೀನಿ. ನಂತರ ಬ್ಯಾಕ್ ಬಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸುತ್ತೆ ಫ್ರಾಂಚೈಸಿ ಗೇಮ್ಸ್ ಅಂತ ಹೇಳ್ಬಿಟ್ಟು ಗೈಸ್. ಏನಿದು ಫ್ರಾಂಚೈಸಿ ಗೇಮ್ಸ್ ಅಂತಂದ್ರೆ ಈಗ ನೀವು ಅಪ್ಲಿಕೇಶನ್ ಡ್ರೀಮ್ 11 ಅಪ್ಲಿಕೇಶನ್ ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಅದೇ ರೀತಿ ಇದೊಂದು ಫ್ರಾಂಚೈಸಿ ಗೇಮ್ ಅಂತ ಹೇಳ್ಬಿಟ್ಟು ಗೈಸ್. ಅಂದ್ರೆ ಇದರಲ್ಲಿ ನೀವು ಅಮೌಂಟ್ ಅನ್ನ ಹಾಕೋಂಗಿಲ್ಲ. ಡ್ರೀಮ್ 11 ತರ ಅಮೌಂಟ್ ಅನ್ನ ಹಾಕೋಂಗಿಲ್ಲ. ಕೈನ್ಸ್ ನಲ್ಲೇ ನೀವು ಅರ್ನಿಂಗ್ ಅನ್ನ ಮಾಡಬಹುದು ಈ ಒಂದು ಫ್ರಾಂಚೈಸಿ ಗೇಮ್ ಅಲ್ಲಿ ಅಂತ ಹೇಳ್ತೀನಿ ಗೈಸ್. ಇದೇ ರೀತಿ ನೀವು ಸಹ ಅರ್ನ್ ಮಾಡಿದಂತ ಕೈನ್ಸ್ ಅನ್ನ ಯಾವ ರೀತಿ ವಿಡ್ರಾ ತಗೊಳ್ಳೋದು ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ರಿವಾರ್ಡ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ. ಈ ರಿವಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು UPI ಗೆ ಮತ್ತು ಗೂಗಲ್ ಪೇಗೆ ಮತ್ತೆ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಅನ್ನ ತಗೋಬಹುದು ಅಂತ ಹೇಳ್ತೀನಿ ಗೈಸ್. UPI ನೋಡೋದಾದ್ರೆ 10 ರೂಪಾಯಿಗೆ 1178 ಕೈನ್ಸ್ ಅನ್ನ ವಿಡ್ರಾವಲ್ ಮಾಡಿದ್ರೆ ನಿಮ್ಗೆ 10 ರೂಪಾಯಿ ಬರುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ 10,000 ಕೈನ್ಸ್ ಅನ್ನ ವಿಡ್ರಾವಲ್ ಮಾಡಿದ್ರೆ 100 ರೂಪಾಯಿ ಬಂದು ಆಡ್ ಆಗುತ್ತೆ ನಿಮ್ಮ ಒಂದು ವ್ಯಾಲೆಟ್ಗೆ ಅಂತ ಹೇಳ್ತೀನಿ ಗೈಸ್. ಇದೇ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ಅರ್ನ್ ಮಾಡಿ ವಿಡ್ರಾವಲ್ ತಗೊಳ್ಳಿ ಅಂತ ಹೇಳ್ತೀನಿ ಗೈಸ್. ಈ ಒಂದು ಅಪ್ಲಿಕೇಶನ್ ನಲ್ಲಿ ಯಾವ ರೀತಿ ಅರ್ನ್ ಮಾಡೋದಂತ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಸಹ ಅರ್ನ್ ಮಾಡಿ ನಿಮ್ಮ ಒಂದು UPI ID ಗೆ ವಿಡ್ರಾವಲ್ ತಗೊಳ್ಳಿ ಅಂತ ಹೇಳ್ತೀನಿ ಗೈಸ್. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅತಿ ಹೆಚ್ಚಾಗಿ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.